ಸಂಪುಟ ವಿಸ್ತರಣೆಯ ಚರ್ಚೆಯ ನಡುವೆ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ. ಪ್ರಶ್ನೆಗೆ ಉತ್ತರಿಸದೆ ಕೈ ಸನ್ನೆ ಮಾಡಿ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಮಾಧ್ಯಮಗಳ ಪ್ರಶ್ನೆಗೆ ಮೌನವಾಗಿದ್ದಾರೆ ಮಾಜಿ ಸಿಎಂ. ಸದ್ಯಕ್ಕೆ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯದ್ದೇ ಚರ್ಚೆ. ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಯಾರ್ಯಾರ ಹೆಸರಿರುತ್ತೆ, ಇಂಥ ಹಲವಾರು ಪ್ರಶ್ನೆಗಳು, ಒಂದು ಕುತೂಹಲ ಎಲ್ಲರಲ್ಲೂ ಇದೆ. ಇನ್ನು ಆಕಾಂಕ್ಷಿಗಳಿಗಂತೂ ನನಗೆ ಸಿಗುತ್ತೆ, ನನಗೆ ಸಿಗಬೇಕು, ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಯಾವಾಗಪ್ಪ ಆಗತ್ತೆ ಅಂತ ಕ್ಷಣವೂ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ ಅನ್ನುವಂಥ ಟೆನ್ಷನ್ ಬಹಳಷ್ಟು ಜನಕ್ಕೆ ಇತ್ತು. ಅದಾದ್ಮೇಲೆ SIR ಮುಗಿಯೋವರೆಗೂ ಆಗಲ್ಲ ಅನ್ನುವಂಥ ಒಂದು ಬೇಜಾರು. ಆದರೂ ನನಗೆ ಸಿಗುತ್ತಾ ಸಿಗಲ್ವಾ, ಸಿಕ್ಕರೆ ಏನು ಮಾಡಬೇಕು, ಸಿಗಬೇಕಾದ್ರೆ ಏನು ಮಾಡಬೇಕು, ಯಾರ್ಯಾರ ಹತ್ರ ಒತ್ತಡಗಳು ಹಾಕ್ಸ್ಬೇಕು, ಇವೆಲ್ಲವೂ ಇದೆ ಅಲ್ವಾ. ಇದರ ನಡುವೆ ಮಾಜಿ ಸಿಎಂ ಆಪ್ತರಿಗೂ ಒಂದಷ್ಟು ಜನರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳಿದ್ದೇ ಇರುತ್ತಲ್ವಾ. ಆದರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಏನೂ ಮಾತಾಡಿಲ್ಲ. ಮಾಧ್ಯಮಗಳ ಪ್ರಶ್ನೆಗೆ ಮಾಜಿ ಸಿಎಂ ಮೌನವಾಗಿಯೇ ಉತ್ತರಿಸಿದ್ದಾರೆ. ಈ ಮೌನದ ಹಿಂದಿನ ಗುಟ್ಟೇನು ಅನ್ನುವಂಥ ಪ್ರಶ್ನೆಗೆ ಎದುರಾಗಿರೋದು. ಪ್ರಶ್ನೆಗೆ ಉತ್ತರಿಸದೆ ಒಂದು ಸನ್ನೆ ಮಾಡಿ ತೆರಳಿದ್ದಾರೆ ಸಿದ್ದರಾಮಯ್ಯನವರು. ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಮೌನ ಉತ್ತರವನ್ನು ವಹಿಸಿರೋದಿಲ್ಲ ಸಿದ್ದರಾಮಯ್ಯನವರು. ಹಾಗಾದರೆ ಇನ್ನೂ ವಿಳಂಬವಾಗುತ್ತಾ, ಶೀಘ್ರದಲ್ಲೇ ಆಗುತ್ತಾ, ಅಥವಾ SIR ಪ್ರಕ್ರಿಯೆ ಮುಗಿಲೇಬೇಕಾ? ಪ್ರಶ್ನೆಗಳಾಗೇ ಉಳಿದಿದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಉತ್ತರಗಳು ಸಿಕ್ಕಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆಗೆ ಬಹುಮುಖ್ಯ ಪಾತ್ರವನ್ನೇ ವಹಿಸ್ತಾರೆ. ಆದರೆ ಇಲ್ಲಿ ಏನೂ ಉತ್ತರ ಕೊಡದೇ ಇರೋದು, ಇನ್ನೂ ಎಷ್ಟು ವಿಳಂಬ ಎನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಮಾಧ್ಯಮಗಳ ಪ್ರಶ್ನೆಗೆ ಮೌನವಾಗಿರೋದಿಲ್ಲ ಮಾಜಿ ಸಿಎಂ. ಯಾವ ಪ್ರಶ್ನೆಗೆ ಅಂದರೆ ಸಂಪುಟ ವಿಸ್ತರಣೆ ಯಾವಾಗ. ಎಲ್ಲ ಜಿಲ್ಲೆಗಳಲ್ಲೂ ಉಸ್ತುವಾರಿಗಳಿಲ್ಲ ಅನ್ನುವಂಥ ಟೆನ್ಷನ್ ಎದುರಾಗಿದೆ. ಶಾಲೆಗಳ ಆರಂಭ ಆಗಿದೆ, ಶಿಕ್ಷಣ ಸಚಿವರು ಬೇಕು, ಕೃಷಿ ಸಚಿವರು ಬೇಕು, ಹೀಗೆ ಆಯಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳು ಬೇಕು. ಅಭಿವೃದ್ಧಿಗೋಸ್ಕರ ಜೊತೆಗಿರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕಾದರೂ ಉಸ್ತುವಾರಿ ಮಂತ್ರಿಗಳು ಬೇಕು. ಇಂಥ ಸಂದರ್ಭದಲ್ಲಿ ಮೊದಲನೇ ಪಟ್ಟಿ ಅನೌನ್ಸ್ ಮಾಡಿ ಎಲ್ಲರೂ ಸೈಲೆಂಟ್ ಆಗಿದ್ದರೆ, ಎರಡನೇ ಪಟ್ಟಿಲಿ ನನಗೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಆಕಾಂಕ್ಷಿಗಳು ಜೊತೆಗೆ ಆಯಾ ಕ್ಷೇತ್ರದ ನೆಚ್ಚಿನ ಅಭ್ಯರ್ಥಿಗಳ ಅಭಿಮಾನಿಗಳು, ಬೆಂಬಲಿಗರು ಕಾದು ಕುಳಿತಿದ್ದಾರೆ. ಏನೇ ವಿಚಾರಕ್ಕೆ ಸಿಎಂ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ? SIR ಮುಗಿಲಿ ಅಂತ ಹೇಳಿದರು ಈ ಹಿಂದೆ. ಮಾಜಿ ಸಿಎಂನ ಕೇಳಿದ್ರೆ ಏನು ಹೇಳ್ತಾರೆ? ಆ ವಿಚಾರ ಹಾಗಿರಲಿ, ನಾನು ಮುಂದಕ್ಕೆ ಹೋಗ್ತೀನಿ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಮೌನ ವಹಿಸಿರೋದ್ರ ಹಿಂದೆ ಹಲವಾರು ಪ್ರಶ್ನೆಗಳಿದೆ. ಮತ್ತಷ್ಟು ವಿಳಂಬ ಆಗಬಹುದು ಅಂತಲೂ ಹೇಳಲಾಗ್ತಾ ಇದೆ.